ಸ್ತ್ರೀ ಅನ್ನೋ ಒಂದು ಜಾತಿ, ಪುರುಷ ಅನ್ನೋ ಒಂದು ಜಾತಿ. ಪುರುಷ ಅಂದರೆ ಏನು? ಏಕಾಗ್ರತೆ. ಸ್ತ್ರೀ ಅಂದರೆ ಯಾರು? ಸೌಮ್ಯತೆ. ಈ ಸತ್ಯ ಇನ್ನೂ ಓಪನ್ ಆಗಿಲ್ಲ. ಮೂಲಾರ್ಥ, ಮೂಲ ಬೀಜಾಕ್ಷರ. ಪುರುಷನಿಗೆ ಏನಿರಬೇಕು ಅಂದರೆ ಏಕಾಗ್ರತೆ ಇರಬೇಕು, ಸಂಸಾರ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಆರಾಮಾಗಿ ಯಾವ ಜಾತಿಯಲ್ಲಿರ್ತಕ್ಕಂಥ ಎಂಥದ್ದೇ ರಾಕ್ಷಸ ಗಣ, ದೇವಗಣ, ವಿಚಿತ್ರ ಗಣದಲ್ಲೇ ಮಾದರೂ ಮದುವೆ ಆದರೂ ಚೆನ್ನಾಗಿರುತ್ತೆ. ಹೌದಲ್ಲಮ್ಮ? ಹೌದು. ಗಾಡಿ ಓಡ್ಸಕ್ಕೆ ಕೂಡ ಯಾವ ಕಾರ್ ಕೊಡ್ರಿ ಓಡಿಸ್ತಾನೆ ಅಲ್ವಾ? ಹಾಗೆ ನಾವು ಮಾಡ್ತಾ ಇರ್ತಕ್ಕಂಥ ಎಂಥ ತಪ್ಪು ಮಾಹಿತಿಗಳನ್ನ ತೊಗೊಂಡು ಮಕ್ಕಳನ್ನ ನಾವು ಹಿಂಸೆ ಪಡ್ತಾ ಇದ್ದೀವಿ, ನಾವು ಹಿಂಸೆ ಪಡ್ತಾ ಇದ್ದೀವಿ, ದುಡ್ಡು ಖರ್ಚು ಮಾಡ್ಕೊಂಡು ಸಾಲಗಾರ ಆಗ್ತಾ ಇದ್ದೀವಿ. ಮಕ್ಕಳು ಸರಿ ಹೋಗಲಿಲ್ಲ, ನಾವು ಸರಿ ಹೋಗಲಿಲ್ಲ. ಇದನ್ನೆಲ್ಲ ನೀವು ಪ್ರತಿಯೊಬ್ಬರು ಒಂದೊಂದು ಸಂದರ್ಭಕ್ಕೆ ಒಂದೊಂದು ವಿಚಾರವನ್ನು, ಸಂದೇಶವನ್ನು ತಿಳ್ಕೋಬೇಕು ಅಂತಕ್ಕಂಥದ್ದನ್ನು ವಿಶ್ಲೇಷಣೆ ಮಾಡಿ ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಬೇಜಾರು ಮಾಡ್ಕೊಳ್ತಕ್ಕಂಥದ್ದು ಅಥವಾ ಇನ್ನೊಬ್ಬರನ್ನ ಕಂಡಮ್ ಮಾಡಿ ಅವ್ರಿಗೆ ಗೊತ್ತಿಲ್ಲ ನನಗೆ ಮಾತ್ರ ಗೊತ್ತು ಅಂತಕ್ಕಂಥ ವಿಚಾರ ಅಲ್ಲ. ಅದರ ಜೊತೆಗೆ ಇದನ್ನು ಅಳವಡಿಸ್ಕೊಳ್ಳಿ, ಇದರಲ್ಲಿ ಎಷ್ಟು ಸತ್ಯ ಅಂತ ತೀರ್ಮಾನ ಮಾಡ್ಕೊಳ್ಳಿ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಂತಕ್ಕಂಥ ಉದ್ದೇಶನೇ ನಮ್ಮ ಕಾರ್ಯಕ್ರಮದ ಉದ್ದೇಶನೇ ಹೊರತು ಯಾರೂ ಗೊತ್ತಿಲ್ಲದೆ ಇರತಕ್ಕಂಥದ್ದೆಲ್ಲ ನನಗೆ ಗೊತ್ತಿದೆ ಅಲ್ಲ. ವಿಶೇಷವಾಗಿರ್ತಕ್ಕಂತಹ ಸತ್ಯಾಂಶವನ್ನು, ಮನುಷ್ಯನ ಜೀವನದ ಮೌಲ್ಯಗಳಿಗೆ ನಾವು ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ವಿಷಯಕ್ಕೆ ಇವೆಲ್ಲ ಬೇಕಾಗತ್ತೆ. ಈ ಏಕಾಗ್ರತೆ ಗಂಡಸ್ಗೂ ಇಲ್ಲ, ಹೆಣ್ಣಿಗೆ ಸೌಮ್ಯತೆಯೂ ಇಲ್ಲ. ಇದಕ್ಕೆ ಕಾರಣ ಏನು? ಈ ಪ್ರಶ್ನೆಗೆ ಉತ್ತರ ಬೇಕು ಅಲ್ಲಮ್ಮ? ಗಂಡಿಗೆ ಏಕಾಗ್ರತೆ ಬೇಕು, ಸರಿ. ಹೆಣ್ಣಿಗೆ ಸೌಮ್ಯತೆ ಇರಲೇಬೇಕು, ಸರಿ. ಇದು ಪುಸ್ತಕದಲ್ಲಿದೆ, ಭಾಷಣ ಮಾಡ್ತಾ ಇದ್ದೀವಿ, ಪ್ರವಚನ ಮಾಡ್ತಾ ಇದ್ದೀವಿ, ಹೆಣ್ಣಿಗೆ ಬುದ್ಧಿ ಹೇಳ್ತಾ ಇದ್ದೀವಿ, ಗಂಡಸ್ಗೂ ಬುದ್ಧಿ ಹೇಳ್ತಾ ಇದ್ದೀವಿ. ವರ್ಕ್ ಆಗ್ತಾ ಇಲ್ಲ. ಆಗಬೇಕಾ ಬೇಡ ಅಂತಿಮ್ಮ? ಆಗಬೇಕು. ಇದಕ್ಕೇನು ಮಾಡಬೇಕು? ಇಲ್ಲ.